ಮಗು ತಾನು ಬೆಳೆಯುವಂತಹ ಸಂದರ್ಭದಲ್ಲಿ ಯಾರ ಜೊತೆಗಿರ್ತೀನಿ ಅದಕ್ಕೆ ತಕ್ಕಂಗೆನೆ ಮಗು ಇರುತ್ತೆ ಅಂತ ಹೇಳ್ತಾರೆ. ಪ್ರಾಣಿಗಳ ಜೊತೆಗಿದ್ರೆ ಪ್ರಾಣಿಯ ರೀತಿಯಲ್ಲೇ ಇರುತ್ತೆ, ಮನುಷ್ಯನ ಜೊತೆಗಿದ್ರೆ ಮನುಷ್ಯನ ರೀತಿಯಲ್ಲೇ ಇರುತ್ತೆ ಅಂತ ಹೇಳಿ. ಥೈಲ್ಯಾಂಡ್ನಲ್ಲಿ ಅಂಥದ್ದೇ ಒಂದು ಘಟನೆ ನಡೆದಿದೆ ನೋಡಿ. ಅಮ್ಮ ಮತ್ತು ಸೋದರನಿಗೆ ಡ್ರಗ್ಸ್ ಚಟ ಇದೆ. ಹಾಗಾಗಿ ಬಾಲಕ 8 ವರ್ಷದ ಬಾಲಕನಿಗೆ ಬಾಲ್ಯದಿಂದಲೂ ಕೂಡ ಶ್ವಾನಗಳದ್ದೇ ಆಶ್ರಯ. ಈಗ ಬಾಲಕನಿಗೆ ಮಾತಾಡೋಕೆ ಬರೋದಿಲ್ಲ. ಒಂದು ಮೂವಿ ಇರಬೇಕು ಇದಕ್ಕೊಂದು ಸಂಬಂಧಪಟ್ಟಂಗೆ ನಾನು ನೋಡಿದ್ದೀನಿ. ನಾಯಿಗಳ ರೀತಿಯೇ ಬೊಗಳುತ್ತಾ ಸಂವಹನವನ್ನ ಮಾಡೋದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ. ಈಗ ಥೈಲ್ಯಾಂಡ್ನಲ್ಲಿರುವಂಥ ಈ ಘಟನೆ, ಥೈಲ್ಯಾಂಡ್ನಲ್ಲಿ ಮನ ಕಲಕುವಂಥ ಘಟನೆ ಇದು. ನಾವು ಬೆಳೆಯುವಂಥ ವಾತಾವರಣ ಹೇಗಿರುತ್ತೆ ಅನ್ನೋದರ ಮೇಲೆ ನಮ್ಮ ಜೀವನ ಇರುತ್ತೆ ಅಂತ ಹೇಳ್ತಾರೆ. ಆ ಮಗುನು ಹಾಗೆ. ಈಗ ನಾಯಿಗಳೇ ಆಶ್ರಯ, ನಾಯಿಗಳ ಜೊತೆಗೆ ಸಂವಹನವನ್ನು ಮಾಡಿಕೊಂಡು ನಾಯಿಗಳ ರೀತಿಯಲ್ಲೇ ಬೊಗಳುತ್ತಾ ಮಾತಾಡೋಕ್ಕೆ ಬರಲ್ಲ ಅವನಿಗೆ, ಆ ಮಗುಗೆ 8 ವರ್ಷ. ಯಾಕೆ ಅಂತಂದರೆ ಅಮ್ಮ ಮತ್ತು ಸೋದರ ಇಬ್ಬರು ಕೂಡ ಡ್ರಗ್ಸ್ ಅಡಿಕ್ಟು. ಇನ್ನೆಲ್ಲಿಂದ ಮಾತನಾಡೋದು? ಅವಾಗ ಸಿಕ್ಕಾಪಟ್ಟೆ ಹೇಗೆ ಇದು ಟಾಕಲ್ಲಿ ಇದೆ, ಈಗ ಹೇಗೆ ಇದು ಅಂಥೇಳಿ ಮೂಲನೇ ಅದು. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ದೆಹಲಿ ಪ್ರತಿನಿಧಿ. ಶಬೀರ್, ಈಗ ಈ ವಿಚಾರದಲ್ಲಿ ಬಹಳ ಆಶ್ಚರ್ಯ ಅನ್ನೋಂಗೇನಿಲ್ಲ, ಬಟ್ ಒಂದು ಎಕ್ಸಾಂಪಲ್ ಆಗಿ ಕಾಣಿಸಿಕೊಳ್ತಾ ಇದೆ. ಹಿಂದಿನಿಂದಲೂ ಕೂಡ ಹೇಳಿಕೊಂಡು ಬರ್ತಾ ಇದ್ದಿದ್ದು, ಹುಟ್ಟಿದ ಮಗು ಯಾವ ವಾತಾವರಣದಲ್ಲಿ ಬೆಳೆಯುತ್ತೋ ಅದಕ್ಕೆ ತಕ್ಕಂಗೆನೆ ಮಗು ಬೆಳೀತಾ ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೊಂದು ಉದಾಹರಣೆನ ಅಂತ ಇದು. ಖಂಡಿತವಾಗ್ಲೂ ಅರುಣ್, ನೋಡಿ, ಇದೊಂದು ರೀತಿ ಕರುಣಾಜನಕ ಕತೆ. ಮಗು ಸಹಜವಾಗಿ ತನ್ನ ಬೆಳವಣಿಗೆ ಹಂತದಲ್ಲಿ ಯಾವ ವಾತಾವರಣದಲ್ಲಿರುತ್ತೆ ಆ ಪರಿಸರದ ಕೆಲವೊಂದಿಷ್ಟು ಅಂಶಗಳನ್ನ ಕಲಿತಾ ಹೋಗುತ್ತೆ. ಇಲ್ಲೂ ಕೂಡ ಇದೇ ರೀತಿಯಾದಂತ ಸಂಗತಿ ನಡೆದಿರುವಂತದ್ದು. ತಾಯಿ ಮತ್ತೆ ಸಹೋದರ ಇಬ್ರು ಕೂಡ ಡ್ರಗ್ ಅಡಿಕ್ಟ್ ಗಳಾಗಿದ್ದಂತ ಹಿನ್ನೆಲೆಯಲ್ಲಿ ಈ ಮಗುವಿನ ಪಾಲನೆ ಅಥವಾ ಪೋಷಣೆ ಏನ್ ಮಾಡ್ಬೇಕಾಗಿತ್ತು ಅದು ಯಾವುದನ್ನು ಕೂಡ ಮಾಡಿರ್ಲಿಲ್ಲ. ಮತ್ತೆ ಇವರ ವರ್ತನೆಯಿಂದಾಗಿ ನೆರೆಹೊರೆಯವರು ಕೂಡ ಈ ಕುಟುಂಬದ ಸಹವಾಸಕ್ಕೂ ಕೂಡ ಬಂದಿರಲಿಲ್ಲ, ಇವರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇರ್ಲಿಲ್ಲ. ಹೀಗಾಗಿ ಮಗು ಏಕಾಂಗಿಯಾಗಿರ್ಬೇಕಾದಂತ ಅನಿವಾರ್ಯತೆಗಳು ಸೃಷ್ಟಿಯಾಯ್ತು. ಇದಕ್ಕಾಗಿ ಆ ಮನೆಯ ವಾತಾವರಣದಲ್ಲಿದ್ದಂತ ನಾಯಿಗಳ ಜೊತೆಗೆ ಹೆಚ್ಚು ಬಾಂಧವ್ಯವನ್ನ ಆಪ್ತತೆಯನ್ನ ಹೊಂದುವಂತ ಕೆಲಸವನ್ನ ಆ ಮಗು ಮಾಡಿತ್ತು. ಸೊ ಆ ನಾಯಿಗಳ ಜೊತೆಗೆ ಮಾತನಾಡ್ಬೇಕಾದಂತ ಸಂದರ್ಭದಲ್ಲಿ ಅದರದೇ ಭಾಷೆಯಲ್ಲಿ ಮಾತನಾಡ್ಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಅದೇ ಒಂದು ಭಾಷೆಯನ್ನ ರೂಢಿ ಮಾಡ್ಕೊಳ್ತಾನೆ. ಅದೇ ಆತನ ಪ್ರಾಥಮಿಕ ಭಾಷೆಯೂ ಕೂಡ ಆಗುತ್ತೆ. ಆ ಒಂದು ಬೊಗಳುವ ರೀತಿಯಲ್ಲಿ ಮಾತನಾಡುವಂತದನ್ನ ಹೊರತುಪಡಿಸಿದ್ರೆ ಇನ್ಯಾವುದೇ ರೀತಿಯಾದಂತ ಭಾಷೆ ಆತನಿಗೆ ಬರಲ್ಲ. ಇದಾದ ಬಳಿಕ ಅಲ್ಲಿರುವಂತ ಸ್ಥಳೀಯ ಶಾಲೆ ಮತ್ತೆ ಒಂದು NGO ಇದನ್ನ ಗುರುತಿಸಿ ಪೊಲೀಸರಿಗೆ ದೂರು ಕೊಟ್ಟ ಮೇಲೆ ಈ ಒಂದು ಪ್ರಕರಣ ಹೊರಗಡೆ ಬಂದಿರುವಂತದ್ದು. ಈಗ ಆತನನ್ನ ಆಶ್ರಯ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿರುವಂತದ್ದು, ಮತ್ತೆ ಆತನ ಆರೋಗ್ಯ ತಪಾಸಣೆ ಕೂಡ ನಡೀತಾ ಇದೆ. ಮುಂದಿನ ಹಂತದಲ್ಲಿ ಆತನನ್ನು ಬದಲಾವಣೆ ಮಾಡುವಂತ ಹಂತದಲ್ಲಿ ಪ್ರಯತ್ನಗಳನ್ನ ಕೂಡ ಮಾಡಬಹುದು. ಯಾಕಂದ್ರೆ ಈಗಷ್ಟೇ 8 ವರ್ಷ ಆಗಿರುವಂತ ಹಿನ್ನೆಲೆಯಲ್ಲಿ ಆತನಿಂದ ಒಂದಿಷ್ಟು ಬದಲಾವಣೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಆದ್ರೆ ಇದೊಂದು ಎಕ್ಸಾಂಪಲ್ ಅನ್ನ ಸೆಟ್ ಮಾಡುತ್ತೆ. ಭವಿಷ್ಯದಲ್ಲಿ ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸದೇ ಇದ್ರೆ ಪರಿಸ್ಥಿತಿಗಳು ಯಾವ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಇದರಿಂದ ಕಲಿಬಹುದು. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.